ನೋಡಿ, ಗರಿ ಗರಿ ಸೌತೆಕಾಯಿ ದೋಸೆ ತುಪ್ಪ ಚಟ್ನಿ ಜೊತೆಗೂ ಸೂಪರ್ ಆಗಿರುತ್ತೆ. ಮಾವಿನಕಾಯಿ ಚಟ್ನಿ. ಇನ್ನು ಕೆಲವರು ಬೇಕಾದರೆ ಹನಿ ಹಾಕ್ಕೊಂಡು ತಿನ್ಬೋದು. ಹನಿ ಜೊತೆಲೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಜೋನೆ ಬೆಲ್ಲ ಅಂತ ಸಿಗುತ್ತಲ್ಲ, ಅದ್ರ ಜೊತೆಗೂ ಈ ಸೌತೆಕಾಯಿ ದೋಸೆ ಸೂಪರ್ ಆಗಿರುತ್ತೆ. ನೀವು ಯಾವುದ್ರಲ್ಲಾದ್ರೂ ಟೇಸ್ಟ್ ಮಾಡಿ ಹೇಳಿ ನನಗೆ ಯಾವ್ದು ಇಷ್ಟ ಆಯಿತು ಅಂತ. ನಿಮಗೆ ಸೌತೆಕಾಯಿ ದೋಸೆಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. 1/4 ಲೋಟದಷ್ಟು, ಚಿಕ್ಕ ಲೋಟದಲ್ಲಿ 1/4 ಲೋಟದಷ್ಟು ಕೆಂಪಕ್ಕಿ ಇಟ್ಕೊಂಡಿದ್ದೀನಿ. ಮತ್ತು 2 ಲೋಟದಷ್ಟು ನಾರ್ಮಲ್ ವೈಟ್ ರೈಸ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಮತ್ತು 2 ಸ್ಪೂನು ಮೆಂತ್ಯನ ನೆನೆಸಿಟ್ಬಿಟ್ಟು 4 to 5 hours ನೆಂದಾದಮೇಲೆ ಅದನ್ನು ರುಬ್ಕೊಂಡ್ರೆ ಈ ಥರ ಹಿಟ್ಟಾಗುತ್ತೆ. ಈ ಥರ ಎಳೆ ಸೌತೆಕಾಯಿನ ಸಿಪ್ಪೆ ಲೈಟಾಗಿ ತೆಗೆದುಬಿಟ್ಟು ಈ ಥರ ತುರ್ಕೋಬೇಕು. 2 ಕಡೆ ಕಹಿ ತೆಗೆದುಬಿಟ್ಟು ದೋಸೆ ಹಿಟ್ಟು ರುಬ್ಬಾದ್ಮೇಲೆ ನಾವು ಮಾಮೂಲಿ ದೋಸೆಗೆಲ್ಲ ಹೇಗೆ ಬಿಡ್ತೀವೋ 4 to 5 hours ಬಿಟ್ಟಾದಮೇಲೆ ಸ್ವಲ್ಪ ಈ ಕನ್ಸಿಸ್ಟೆನ್ಸಿನಲ್ಲೇ ಇರಲಿ. ಯಾಕೆಂದರೆ ಸೌತೆಕಾಯಿ ಹಾಕ್ತೀವಲ್ಲ ಆವಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದ್ರ ನೀರೇ ಸಾಕಾಗುತ್ತೆ. ಬೇಕು ಅನಿಸಿದರೆ ಮಾತ್ರ ಆಮೇಲೆ ನೀರು ಹಾಕ್ಕೊಳ್ಳೋಣ. ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾರೆಲ್ಲ ನೀವು ಈ ಥರ ದೋಸೆ ಮಾಡ್ತೀರಾ ಸೌತೆಕಾಯಿದು ಅಂತ. ತುಂಬ ರುಚಿ ಇರುತ್ತಿದ್ದು ಒಂಥರ ಸೌತೆಕಾಯಿ. ನಾರ್ಮಲ್ ದೋಸೆ ತಿಂದು ಬೇಜಾರಾಗಿದೆ ಅಂದಾಗ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಈ ಸೌತೆಕಾಯಿ ದೋಸೆಗೆ ಮಾವಿನಕಾಯಿ ಚಟ್ನಿ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ಇಷ್ಟು ಗಟ್ಟಿ ಇದೆಯಲ್ಲ, ಈಗ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಆಮೇಲೆ ತುಂಬ ನೀರು ಮಾಡ್ಕೊಳ್ಳೋದು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈ ಸೌತೆಕಾಯಿನ ಯಾವಾಗ ಹಾಕಬೇಕಂದ್ರೆ ಇನ್ನೇನು ದೋಸೆ ಮಾಡ್ತೀವಿ ಅಂದಾಗ ಹಾಕಿದರೆ ಫ್ರೆಶ್ ಆಗಿರುತ್ತೆ. ಮತ್ತು ಹಾಕಿ ಬಿಡಬಾರ್ದು. ಸ್ವಲ್ಪ ಇನ್ನೇನು ಮಾಡ್ಕೋತೀವಿ ಅನ್ನೋವಾಗ ನಾವು ಸೌತೆಕಾಯಿ ಸೇರಿಸ್ಬಿಟ್ಟು ಮಾಡಿದರೆ ರುಚಿ ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಇದು ತುಂಬ ತಿಕ್ಕಾಗೂ ಹಾಕಬಾರ್ದು, ತುಂಬ ತಿನ್ನಾಗೂ ಹಾಕಬಾರ್ದು. ನೋಡಿ, ತುಂಬ ತಿನ್ನಾಗಿ ಮಾಡೋಕ್ಕಾಗಲ್ಲ ಈ ಸೌತೆಕಾಯಿ ಹಾಕಿರೋದ್ರಿಂದ. ಸ್ವಲ್ಪ ತಿಕ್ಕಾಗೇ ಇರುತ್ತೆ, ಬಟ್ ತುಂಬ ತಿಕ್ಕಾಗ ಬಿಡಬಾರ್ದು ಅಷ್ಟೇ. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಮುಚ್ಚಿಡೋಣ. ಗರಿ ಆಗಿದೆ ಅಲ್ವಾ? ಅದೇ ಸ್ವಲ್ಪ ಸಣ್ಣ ಊರಿನಲ್ಲೇ ನಾವು ಬೇಯಕ್ಕೆ ಬಿಡಬೇಕಷ್ಟೆ. ವಿಶೇಷ ರುಚಿಯ ಸೌತೆಕಾಯಿ ದೋಸೆ ಹೊತ್ತಿಗೆ ಮಾವಿನಕಾಯಿ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೀವೆಲ್ಲ ಮಾಡಿ ನೋಡಿ ಹೇಗೆ ಬಂತು ಟೇಸ್ಟು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ ಯು.